ನೋಡ ಹಾಂ ಹಾಂ ಹಾಕು ನೋಡು. A day in my life. Welcome back to Arpita Vishwakarma YouTube channel. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇ ನಾನು ದೇವ್ರದ್ದು ಸಾಮಾನೆಲ್ಲ ಎತ್ತಿಟ್ಬಿಟ್ಟು ಒಂದು 3 ದೇವಸ್ಥಾನಕ್ಕೆ ಹೋದ್ವಿ. ಅವತ್ತು 1ನೇ ದಿನದಲ್ಲಿ ಎಲ್ಲೆಲ್ಲಿಗೆ ಹೋದ್ವಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ. ಚನ್ನರಾಯಪಟ್ಟಣದಿಂದ ಒಂದು 20 ಕಿಲೋಮೀಟರ್ಸ್ ಒಳಗಡೆ ಸಾಸ್ಲು ಅನ್ನೋ ಊರಲ್ಲಿ ಈ ದೇವಸ್ಥಾನ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಇಲ್ಲಿ ವರ್ಷ ಜಾತ್ರೆ ಸಹ ನಡೆಯುತ್ತೆ, ತುಂಬಾ ಭರ್ಜರಿಯಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಒಂದ್ಸಲಿ ಹೋಗಿ ಬರೋಣ, ವಿನುಗೆ ಕನ್ಸಲ್ಲಿ ಒಂದ್ಸಲಿ ಬರ್ತಿತ್ತಂತೆ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ಬಿಟ್ಟು ನಾನು ವಿನು ಬೈಕಲ್ಲೇ ಹೋಗಿ ಬಂದ್ವಿ. ತುಂಬ ಪವರ್ಫುಲ್ ಇಲ್ಲಿ. ಏನು ಕೇಳಿದ್ರು ಮಕ್ಕಳಾಗ್ದಲೇ ಇರೋರ್ಗಾಗಿರ್ಬೋದು, ಮತ್ತೇನಾದರೂ ಸ್ಕಿನ್ ಅಲರ್ಜೀಸ್ ಆಗಿರ್ಬೋದು, ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ಕೇಳ್ಕೊಂಡ್ರು ಇಲ್ಲಿ ವರ ಕೊಡ್ತಾರೆ. ಮತ್ತು ಅಲ್ಲಿ ಒಂದು ಕಲ್ಯಾಣಿ ಇದೆ, ಕಲ್ಯಾಣಿನಲ್ಲಿ ಸ್ನಾನ ಮಾಡಿಕೊಂಡು ದೇವರಿಗೆ ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಚನ್ನರಾಯಪಟ್ಟಣಕ್ಕೆ ಹೋದ್ವಿ. ಅಲ್ಲಿಂದ ನಾನು ಇವತ್ತು 2 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಒಂದು ನಮ್ಮ ಮನೆ ದೇವರಾದಂತಹ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ, ಇನ್ನೊಂದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಹಾಗೇನೆ ಅಂತ ಅಂದ್ಕೊಂಡ್ವಿ. ಸೊ ನಾವು ಆಲ್ರೆಡಿ ಬಿಟ್ಟಾಗ ಒಂದು 12:30 ಮೇಲಾಗಿತ್ತು. ಟೈಮಿಂಗ್ಸ್ ನೋಡ್ಕೊಂಡ್ವಿ. ಮೇಲ್ಕೋಟೆನಲ್ಲಿ ದೇವಸ್ಥಾನ ಬಾಗ್ಲಾಕಿರುತ್ತಂತೆ ಮಧ್ಯಾಹ್ನ 2 o'clockಗೆ ಹೋದ್ರೆ. ಸೊ ಹಾಗಾಗಿ ಫಸ್ಟು ಮೈಸೂರಿಗೆ ಹೋಗ್ಬಿಡೋಣ, ಚಾಮುಂಡಿ ಹಿಲ್ಸ್ಗೆ ಹೋಗೋಣ, ಅದು ಮುಗಿಸ್ಕೊಂಡು ಬರ್ತಾ ಮೇಲ್ಕೋಟೆಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ನಾವು ರೀಚ್ ಆಗಿದ್ದು ಒಂದು 2:30 ಆಗಿತ್ತು. ನಾವು ದೇವಸ್ಥಾನ ಕ್ಲೋಸ್ ಆಗಿರ್ಬೋದು, ಮೇ ಬಿ 1 hour ಬಿಟ್ಟು ತೆಗಿತಾರೇನೋ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು ಇಲ್ಲ ಡೋರ್ ಏನು ಕ್ಲೋಸ್ ಆಗಿಲ್ಲ, ನೀವು ಹೋಗ್ಬೋದು, ಜನ ಇದ್ದಾರೆ. ಸೊ ಹಾಗಾಗಿ ಬಾಗಿಲು ತೆಗ್ದಿದೆ ದೇವಸ್ಥಾನದ್ದು, ಹೋಗಿ ಬನ್ನಿ ಅಂತ ಹೇಳಿದ್ರು. ಸೊ ಹಾಗೆ ಸ್ವಲ್ಪ ಬಿಸಿಲೇ ಇತ್ತು, ಹಾಗಾಗಿ ದರ್ಶನ ಮಾಡ್ಕೊಂಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಹೋದ್ವಿ. ಚಾಮುಂಡೇಶ್ವರಿ ನನಗೆ ತುಂಬಾ ಫೇವ್ರೆಟ್ ದೇವ್ರಂತಲೇ ಹೇಳ್ಬೋದು. ನಾನು ಏನು ಬೇಡ್ಕೊಂಡ್ರೂ ತಾಯಿ ಇಲ್ಲ ಅಂತ ಹೇಳಿಲ್ಲ ಇದುವರೆಗೂ. ಸೊ ಪ್ರತಿ ವರ್ಷ ಒಂದು ಸಲಿನಾರು ದರ್ಶನ ಮಾಡೇ ಮಾಡ್ತೀನಿ. ಇಲ್ಲಾಂದ್ರೆ ನನಗೆ ಎಲ್ಲ ಒಂದು ಕಡೆ ಅನ್ನಿಸ್ತಾ ಇರುತ್ತೆ, ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲ ನಾನು ಲೋ ಫೀಲ್ ಆದಾಗಲೆಲ್ಲ ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಚಾಮುಂಡೇಶ್ವರಿನ ದರ್ಶನ ಮಾಡ್ತೀನಿ ನಾನು ಲಾಸ್ಟ್ ಟೈಮ್ ಹೋದಾಗ ಬೆಟ್ಟನ ಹತ್ತಿ ಹೋಗಿದ್ವಿ, ಮೆಟ್ಲುಗಳಿಗೆ ಕುಂಕುಮ ಹಚ್ಕೊಂಡು ಹೋಗಿದ್ದೆ. ಆ ವಿಡಿಯೋ ಸಹ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಲಾಸ್ಟ್ ಟೈಮ್ ಬೆಟ್ಟ ಕಂಪ್ಲೀಟಾಗಿ ಹತ್ತಿ ಹೋಗಿದ್ದೆ. ಈ ಸಲ ಇಲ್ಲ, ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹಂಗೆ ಡೈರೆಕ್ಟಾಗೇ ಹೋದ್ವಿ. ಸ್ವಲ್ಪ ರಶ್ ಇತ್ತು, ಅಂದರೆ ನಾವು ಪ್ರತಿ ಸಲ ಬಂದಾಗ್ಲೂ ಅಷ್ಟೇ ಜನ ಇರ್ತಾರೆ. ಬಟ್ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ರಶ್ ಇದ್ರು, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಟೈಮ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ನಾವು ಲಾಸ್ಟ್ ಟೈಮ್ ಆ್ಯಕ್ಚುಲಿ 100 rupees ಟಿಕೆಟ್ ತೊಗೊಂಡು ಹೋಗಿದ್ವಿ ಡೈರೆಕ್ಟ್ ದರ್ಶನಗೆ. ಈ ಸಲ 30 rupees ಟಿಕೆಟ್ಸ್ ತೊಗೊಂಡು ಹೋಗೋಣ, ಸುಮ್ಮನೆ ಏನಕ್ಕೆ, ಸ್ವಲ್ಪ ತಾನೇ ಇರೋದು ಅಂತ ಅಂದ್ಕೊಂಡು ಹೋದ್ವಿ. ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಇರೋದು ಧರ್ಮದರ್ಶನ, ತುಂಬ ಕ್ಯೂ ಇತ್ತು. ನಾವು 30 rupees ದರ್ಶನ ತೊಗೊಂಡ್ರು ಕ್ಯೂನಲ್ಲೇ ನಿಂತ್ಕೊಂಡಿದ್ವಿ. ನಾನು ವರಮಹಾಲಕ್ಷ್ಮಿಗೆ ಇಟ್ಟಿರೋ ಮಡ್ಲಕ್ಕಿನ ಯಾವುದಾದ್ರು ಹೆಣ್ದೇವರಿಗೆ ಕೊಡ್ತೀನಿ. ಲಾಸ್ಟ್ ಟೈಮು ಬಂಡಿ ಮಹಾಕಾಳಿಗೆ ಕೊಟ್ಟಿದ್ದೆ, ಈ ಟೈಮು ನಾನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿರೋದ್ರಿಂದ ಚಾಮುಂಡೇಶ್ವರಿಗೆ ಕೊಟ್ಟೆ. ದರ್ಶನ ಮಾತ್ರ ನನಗಂತೂ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಸೈಡಲ್ಲಿ ಸ್ವಲ್ಪ ಮಡ್ಲಕ್ಕಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಮುಂದೆ ಬಿಟ್ಟರು. ಒಂದು 10-15 ನಿಮಿಷ ಅಂತೂ ಕಣ್ಣು ತುಂಬ ದೇವ್ರ ದರ್ಶನ ಮಾಡಿದೆ. ನನಗಂತೂ ಭಾಳ ಖುಷಿ ಆಯಿತು. ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಕೋತಿಗಳದ್ದು ಹಾವಳಿ ಸಿಕ್ಕಾಪಟ್ಟೆ ಇರುತ್ತೆ. ಅದು ಕೋತಿಯೆಲ್ಲ ಬಂದು ನಿಮ್ಮ ಹತ್ರ ಇರೋ ಪ್ರಸಾದನೆಲ್ಲ ಕಿತ್ಕೊಂಡು ಹೋಗ್ತಾ ಇತ್ತು, ತುಂಬ ಹೆದರ್ಕೊಳ್ತಾ ಇದ್ರು ಎಲ್ಲರೂ. ಅಂತೂ ಒಳ್ಳೆ ದರ್ಶನ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ನಾವು ಪ್ರಸಾದ ತಿನ್ನೋಕೆ ಹೋಗೋಣ. ಯಾಕೆಂದರೆ ನಾವು ಒಂದು 2:33 ಆಗಿತ್ತಲ್ಲ, 3:30ಗೆ ಕ್ಲೋಸ್ ಅಂತೆ. ಸೊ 3 o'clock ದರ್ಶನ ಮುಗ್ದಿರೋದ್ರಿಂದ ಫಸ್ಟ್ ಪ್ರಸಾದಕ್ಕೆ ಹೋಗೋಣ. ಯಾವತ್ತೂ ನಾನು ಪ್ರಸಾದ ತಿಂದಿರಲಿಲ್ಲ, ಯಾವಾಗಲೂ ಏನಾದರೂ ಇಲ್ಲ ಅರ್ಲಿ ಮಾರ್ನಿಂಗ್ ಬರ್ತಿದ್ದೆ, ಇಲ್ಲಾಂದರೆ ಈವ್ನಿಂಗ್ ಬರ್ತಿದ್ದೆ. ಸೊ ಇವಾಗ ಊಟದ ಸಮಯನೇ ಇರೋದ್ರಿಂದ ನಾವು ದರ್ಶನ ಮುಗಿಸ್ಕೊಂಡು ಊಟ ಮಾಡೋಣ ಇವತ್ತು ಫಸ್ಟ್ ಟೈಮ್ ಅಂತ ಅಂದ್ಕೊಂಡು ಹೋದ್ವಿ.
ದರ್ಶನ ಎಲ್ಲ ಚೆನ್ನಾಗಾದ್ಮೇಲೆ ನಾವು ದೇವಸ್ಥಾನದ ಮುಂದೆ ಹೆಬ್ಬಾಗಿಲ ಹತ್ರ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋಣ. ಏಕೆ ಅಂತಂದರೆ ಕಂಪಲ್ಸರಿ ಅಲ್ಲೊಂದು ಮ್ಯಾಂಡೇಟ್ರಿ ಫೋಟೋ ಇದ್ದೇ ಇರುತ್ತೆ. ಫೀಲಿಂಗ್ ಬ್ಲೆಸ್ಡ್ ಅಂತ ಅಂದ್ಬಿಟ್ಟು ಸ್ಟೇಟಸಲ್ಲಿ ಹಾಕೊಂಡೇ ಹಾಕೊಳ್ತೀವಿ. ಸೊ ಹಾಗಾಗಿ ಅಲ್ಲೊಂದು ಫೋಟೋ ತೆಗೆಸ್ಕೊಡೋಣ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ದೇವಸ್ಥಾನ ಒಳಗಡೆ ಎಷ್ಟು ರಶ್ ಇರುತ್ತೋ ದೇವಸ್ಥಾನದ ಮುಂದ್ಗಡೆನೂ ಅಷ್ಟೇ ರಶ್ ಇರುತ್ತೆ. ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ, ಯಾಕೆಂದರೆ ಬೆಸ್ಟ್ ಆ್ಯಂಗಲಲ್ಲಿ ಫೋಟೋಸ್ ಸಿಗುತ್ತೆ ಅದಕ್ಕೋಸ್ಕರ. ಸೊ ನಾವು ಫೋಟೋಸ್ ತೆಗೆಸ್ಕೊಂಡು ಅಲ್ಲಿಂದ ನೀವು ನೋಡಿದ್ರಲ್ಲ ಊಟಕ್ಕೆ ಬಂದಿರೋಂಥ ಕ್ಯೂ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ವೆಯ್ಟ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನನಗೆ ಪ್ರಸಾದ ಸಿಕ್ಕಿದ್ದು ನನಗಂತೂ ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ಅದು ಇದು ನೋಡಿಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಮೇಲ್ಕೋಟೆ ಹೋಗೋಣ ಅಂತ ಹೊರಟ್ವಿ. ನನ್ನ ಮಗ ನೋಡಿದ್ದೆಲ್ಲ ಬೇಕು, ಕಾರ್ ಬೇಕು, ಬೈಕ್ ಬೇಕು, ಗನ್ ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿದ್ರು, ಅವ್ನಿಗೊಂದು ಐಸ್ ಕ್ರೀಮ್ ಕೊಡಿಸ್ಬಿಡೋಣ, ಅಲ್ಲಿ ದಾರಿ ಮುಗಿಯೋರ್ಗು ಸುಮ್ಮನೆ ತಿನ್ಕೊಂಬರ್ತಾನೆ, ಏನು ಕೇಳಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಐಸ್ ಕ್ರೀಮ್ ಕೊಡಿಸಿದ್ರು. ಅದನ್ನೇ ತಿನ್ಕೊಂಡು ಹೋಗ್ತಾ ಇದ್ದ, ಏನು ಕೇಳಲಿಲ್ಲ ಪಾಪ. ಈ ವಿಡಿಯೋನಲ್ಲಿ ನಾನು ಹುಟ್ಟಿರೋ ಸೀರೆ ಬಗ್ಗೆ ನಾನು ಹೇಳಬೇಕು. ಏಕೆಂದರೆ ನಾನು ಊರಿಗೆ ಹೋದಾಗಲ ಚಂದ್ರಪಣ್ಣದಿಂದ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಸಡನ್ನಾಗಿ ನನ್ನ ಬಟ್ಟೆಗಳು ಜಾಸ್ತಿ ತೊಗೊಂಡೋಗಿರಲಿಲ್ಲ ಅಂತಂದರೆ ನಾನು ನಮ್ಮ ಅತ್ತೆ ಸೀರೆನ ಹಾಕ್ಕೊಳ್ಳೋದು. ಅಲ್ಲಿಂದ ಇಮಿಡಿಯೇಟಾಗಿ ಯಾವ್ದಾದ್ರು ಒಂದು ಬ್ಲೌಸ್, ಸ್ಲೀವ್ಲೆಸ್ ಬ್ಲೌಸ್ ಇಟ್ಟಿರ್ತೀನಿ. ಅದ್ರ ಜೊತೆಗೆ ನಮ್ಮ ಅತ್ತೆದೊಂದು ಯಾವ್ದಾದ್ರು ಒಂದು ಸಿಂಪಲ್ ಸೀರೆ ತೊಗೊಂಡು ಹಾಕ್ಕೊಳ್ತೀನಿ. ಸೊ ನಾನು ಇವತ್ತು ಸಹ ನಮ್ಮ ಅತ್ತೆದೇ ಒಂದು ಸಿಂಪಲ್ ವೇರ್ ಆಗಿರೋಂಥ ಸೀರೆನ ತೊಗೊಂಡು ಹಾಕ್ಕೊಂಡಿದ್ದೆ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೇಳ್ದಂಗೆ ಮೇಲ್ಕೋಟೆ ಹೋಗೋಣ ಅಂತ ಹೊರಟ್ವಿ. ಮತ್ತೆ ಮೇಲ್ಕೋಟೆನಲ್ಲಿ ಈವ್ನಿಂಗ್ 6 to 7 o'clock 1 hour ಬಾಕ್ಲಾಕಿರುತ್ತಂತೆ. ಸೊ ಅರ್ಲಿ ಬೇಗ ಹೋದರೆ ಸುಮ್ಮನೆ ದೇವಸ್ಥಾನ ಹತ್ರ ಕುತ್ಕೊಳ್ಬೇಕು, ಸ್ವಲ್ಪ ಹೊತ್ತು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಆನ್ ದಿ ವೇನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು, ತುಂಬ ಹೈಜಿನಿಕ್ ಆಗಿತ್ತು, ಚೆನ್ನಾಗಿತ್ತು. ಸೊ ಕಾಫಿ ಕುಡ್ಕೊಂಡು ನನ್ನ ಮಗಂಗೆ ಫ್ರೆಂಚ್ ಫ್ರೈಸ್ ಕೊಟ್ಟು ಅವನು ತಿಂತಾ ಇದ್ದ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು 6:30ಗೆ ಹೊರಡೋಣ, ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಇತ್ತು ಅಷ್ಟೇ. ಸೊ ಅಲ್ಲಿ ನಿಂತ್ಕೊಂಡು ಹೋದ್ವಿ. ನಾವು ಹೋಗಿ ಅಲ್ಲಿ ರೆಸ್ಟೋರೆಂಟ್ ಇದ್ದಾಗ ತುಂಬಾ ಮಳೆ ಬಂತು. ಸೊ ಸ್ವಲ್ಪ ಲೇಟಾಗಿ ಹೋಗಿದ್ದು ಒಳ್ಳೇದೇ ಆಯಿತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಹೋಗ್ಬೋದು ಮಿಂಚು ಎಲ್ಲ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಆನ್ ದಿ ವೇ ಮೇಲ್ಕೋಟೆ ಹೋಗ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಮಿಂಚು ಹೊಡಿತಾ ಇತ್ತು. ಸರಿ ಹೆಂಗೋ ದರ್ಶನ ಮಾಡ್ಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಕತ್ಲೆ ಆಲ್ಮೋಸ್ಟ್ ನಾವು ಹೊರಡ್ಬೇಕಾದ್ರೆ 7:30 ಆಗೋಗಿತ್ತು, ಫುಲ್ ಕತ್ಲಾಗ್ಬಿಟ್ಟಿತ್ತು. ಸೊ ಮತ್ತೆ ಮೇಲ್ಕೋಟೆ ದೇವಸ್ಥಾನ ಕ್ಲೋಸ್ ಆಗೋದು 8:30 ಅಂತೆ. ಸೊ ನಾವು 8 o'clock ಒಳಗಡೆ ರೀಚ್ ಆದ್ವಿ. ನಾವು ಒಳ್ಳೆ ಟೈಮ್ಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಯಾಕೆಂದರೆ 8 o'clockಗೆ ಮಹಾಮಂಗಳಾರತಿ ಮಾಡ್ತಾರೆ, ತುಂಬ ಚೆನ್ನಾಗಿ ದರ್ಶನ ಸಹ ಸಿಗುತ್ತೆ. ಹಾಗಾಗಿ ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ ಅಂತ ಅಂದ್ಕೊಂಡ್ವಿ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ನಮ್ಮ ಮನೆ ದೇವರು. ಸೊ ಇನ್ನೊಂದ್ಸಲ ಯಾವಾಗಲಾದ್ರು ಬೆಳಗ್ಗೆ ಹೊತ್ತೇ ಹೋದಾಗ ಫುಲ್ಲು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಅದೊಂಥರ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಸಿಕ್ಕಾಪಟ್ಟೆ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಹೋದರೆ ಬೆಳಗ್ಗೆನೇ ಹೋಗಿ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ನನಗಂತೂ ಭಾಳ ಆಸೆ ಇದೆ ಒಂದ್ಸಲಿ ಮಾಡಬೇಕು ಅಂತ. ಬಟ್ ಪ್ರತಿ ಸಲ ಹೋದಾಗ್ಲೂ ಏನಾರು ಒಂದು ಅರ್ಜೆಂಟಲ್ಲೇ ಹೋಗ್ತೀವಿ. ಮನೆ ದೇವರಿಗೆ ಫಸ್ಟು ಈಡ್ಗಾಯಿ ಹೊಡೆದ್ಬಿಟ್ಟು ಹೋಗ್ಬೇಕಂತೆ. ಸೊ ನಾವು ಹಾಗೆ ಮನೆಯವರೆಲ್ಲ ನೋಡಿಕೊಂಡು ಪೂಜೆ ಮಾಡಿಕೊಂಡು ಈಡ್ಗಾಯಿ ಹೊಡೆದ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋದ್ವಿ. ನೀವು ಏನಾದ್ರು ಮೇಲ್ಕೋಟೆ ಪ್ಲ್ಯಾನ್ ಮಾಡಿದ್ರೆ ನೀವೊಂದು ಮಾರ್ನಿಂಗ್ 8 o'clock ರೀಚ್ ಆಗೋ ಥರ ಮಾಡಿ. ಏಕೆಂದರೆ ಅಲ್ಲಿ ನೋಡೋಂಥ ಜಾಗ ತುಂಬಾ ಇದೆ, ಒಂದಿನ ಆದರೂ ಸಾಲೋದಿಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿ. ನೋಡಿ ನನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟು ಎಲ್ಲ ಕತ್ಲೆ ಆಗಿಬಿಟ್ಟಿತ್ತು. ಅಲ್ಲಿ ತುಂಬಾ ಶಿಲ್ಪಕಲೆಗಳು ತುಂಬ ಚೆನ್ನಾಗಿದೆ, ಬಟ್ ನೋಡೋದಕ್ಕಾಗಲಿಲ್ಲ. ನಾನು ನೋಡಿದೆ, ಬಟ್ ನಿಮಗೆ ತೋರ್ಸೋದಕ್ಕೆ ಆಗ್ತಾ ಇಲ್ಲ ಕತ್ಲೆ ಆಗಿರೋದ್ರಿಂದ. ಸೊ ಪ್ರತಿ ಸಲ ಬಂದಾಗ ಇಲ್ಲಿ ಕುತ್ಕೊಂಡು ನಾವು ಫೋಟೋಸ್ ತೆಗೆಸ್ಕೊಳ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಈ ಟೈಮು ಕತ್ಲೆ ಆಗಿರೋದ್ರಿಂದ ಅಷ್ಟೊಂದೇನು ಫೋಟೋಸ್ ಚೆನ್ನಾಗಿ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಹಂಗೆ ನೋಡ್ಕೊಳ್ತಾ ಇದ್ವಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೆ ಮಾತಾಡಿಕೊಂಡು ಹೋದ್ವಿ. ದೇವಸ್ಥಾನದ ಬಗ್ಗೆ ಆಗಿರ್ಬೋದು, ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು ಹೇಳ್ಬೇಕು ಅಂತಂದರೆ ಕಂಪ್ಲೀಟ್ ಒಂದು ವ್ಲಾಗೇ ಮಾಡಬೇಕು. ಯಾವತ್ತಾದರೂ ಒಂದಿನ ನನಗೆ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕಂಪ್ಲೀಟ್ ವಿಡಿಯೋ ಮಾಡಿಬಿಟ್ಟು ಅದ್ರ ಹಿಸ್ಟ್ರಿ ಆಗಿರ್ಬೋದು, ಯಾವ ರೀತಿ ನಡ್ಕೊಂಬರ್ತಿದೆ ಅಂತ ಹೇಳ್ತೀನಿ ಖಂಡಿತವಾಗ್ಲೂ. ಜನ ಏನು ತುಂಬ ಇರಲಿಲ್ಲ, ಆಲ್ರೆಡಿ ಈವ್ನಿಂಗ್ ಬಾಕ್ಲಾಕೋ ಟೈಮ್ ಆಗಿರೋದ್ರಿಂದ ತುಂಬ ಜನ ಇರಲಿಲ್ಲ. ಇಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ನೈಟೇ ಬಂದು ಆಲ್ಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಮುಡಿ ಕಡೋರಾಗಿರ್ಬೋದು, ಏನೇನು ಹರಕೆ ಇರ್ತದನ್ನ ತೀರಿಸ್ಕೊಂಡು ಬೆಳಗಿನ ಜಾವ ದರ್ಶನ ಮಾಡ್ಕೊಂಡು ಹೋಗೋ ತುಂಬ ಜನ ಇದ್ದಾರೆ. ಸೊ ನಾನು ಲಾಸ್ಟ್ ಟೈಮು 6 ಮುಡಿ ಕೊಡಬೇಕು ಅಂತ ಬಂದಾಗ ಹಾಗೆ ಮಾಡಿದ್ವಿ, ಬಂದು ಆಲ್ಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಹೋದ್ವಿ. ಮೇಲ್ಕೋಟೆನಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ವಾತಾವರಣ, ತುಂಬ ಸೆಕೆ ಆಗುತ್ತೆ. ಬಟ್ ದೇವಸ್ಥಾನದ ಒಳಗಡೆ ತುಂಬ ತಣ್ಣಗಿರುತ್ತೆ. ಇದು ಪ್ರತಿ ಸಲ ನಾನು ಬೆಳಗ್ಗೆ ಹೊತ್ತು ಬಂದಾಗ ಫೀಲ್ ಮಾಡಿರೋಂಥ ಅನುಭವ.
ಸೊ ಇವಾಗಲೂ ಸಹ ನನಗೆ ತಣ್ಣಗೆ ಅಂತಲೇ ಫೀಲ್ ಆಗ್ತಾಯಿತ್ತು. ಬಟ್ ನೀವು ಬೆಳಗಿನ ಜಾವ ಬಂದರೆ ನಿಮ್ಗೆ ಅದು ಫೀಲ್ ಆಗುತ್ತೆ. ಹೊರಗಡೆ ತುಂಬ ಬಿಸಿಲಿರುತ್ತೆ, ಒಳಗಡೆ ತಣ್ಣಗಿರುತ್ತೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಶ್ರವಣ ಬೆಳಗೊಳ ರೂಟಲ್ಲಿ ಚನ್ನಪಟ್ಟಣ ಹೋಗೋಣ ಅಂತ ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು ಮನೆ ರೀಚ್ ಆದಾಗ. ಸೊ ಹೇಗಿತ್ತು ಇವತ್ತಿನ ವಿಡಿಯೋ? ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.